ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ವಿಲ್ಬಾಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BS6 NEP ಯಾವುದ್ರಿ ಪರಿಸರ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ 15 ಅಂಕದ ಮಹತ್ವದ ಒಂದು ಅಂಶವನ್ನ ಈ ಒಂದು ಕ್ಲಾಸ್ ನಲ್ಲಿ ವಿವರಿಸ್ತಾ ಹೋಗ್ತಿದ್ದೀನಿ. ಅದು ಯಾವ್ದಂದ್ರೆ ಶಬ್ದ ಮಾಲಿನ್ಯದ ಅರ್ಥ, ಕಾರಣ ಮತ್ತು ಪರಿಣಾಮಗಳ ಕುರಿತು ಈ ಕ್ಲಾಸ್ ನಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದರಲ್ಲಿ ಪ್ರಥಮವಾಗಿ ಶಬ್ದ ಮಾಲಿನ್ಯ ಅಂದ್ರೆ ಏನು, ನಾಯ್ಸ್ ಪೊಲ್ಯೂಷನ್ ಅಂತ ಇಂಗ್ಲಿಷ್ ಒಳಗೆ ಕರಿತೀವಿ. ಶಬ್ದ ಮಾಲಿನ್ಯದ ಅರ್ಥವನ್ನ ತೆಗೆದುಕೊಂಡ್ರೆ ಶಬ್ದ ಮಾಲಿನ್ಯ ಅಂದ್ರೆ ಮಾನವನ ಆರೋಗ್ಯಕ್ಕೆ ಅಥವಾ ಪರಿಸರಕ್ಕೆ ಹಾಗೂ ಜೀವಿಗಳ ಜೀವಕ್ಕೆ ಹಾನಿ ಉಂಟು ಮಾಡುವ ಮಟ್ಟದಲ್ಲಿ ಉಂಟಾಗುವ ಅತಿಯಾದ ಅಥವಾ ಅಸಹನೀಯ ಶಬ್ದವನ್ನ ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಅಂದ್ರೆ ಮಾನವನಿಗಾಗ್ಲಿ, ಜೀವ ಸಂಕುಲಕ್ಕಾಗ್ಲಿ ಮತ್ತು ಜೀವನಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂಥ ಅತಿಯಾದ ಶಬ್ದಕ್ಕೆ ನಾವಿಲ್ಲಿ ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಇನ್ನು ಸರಳವಾಗಿ ಹೇಳ್ಬೇಕಾದ್ರೆ ಅತಿಯಾದ ಗದ್ದಲ ಅಥವಾ ಕಿರಿಕಿರಿ ಉಂಟು ಮಾಡುವ ಶಬ್ದವೇ ಶಬ್ದ ಮಾಲಿನ್ಯವಾಗಿರ್ತದ ಅಂತ ಹೇಳ್ತಾರೆ. ಅಂದ್ರೆ ಅತಿಯಾಗಿ ಗದ್ದಲ ಅಥವಾ ಕಿರಿಕಿರಿ ಉಂಟು ಮಾಡತಕ್ಕಂಥ ಶಬ್ದವನ್ನ ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಅಂದ್ರೆ ಕಾರಣಗಳು ಏನ್ ಬರ್ತಾವ ಶಬ್ದ ಮಾಲಿನ್ಯಕ್ಕೆ, ಏನೇನು ಕಾರಣಗಳು ಅಂದ್ರೆ ಏನೇನು ಕಾರಣಗಳು ಹಾಕೊಂಡು ಬರ್ತಾವ ಅಂದ್ರೆ ಸ್ವಯಂ ನಿಯಂತ್ರಿತ ವಾಹನಗಳು ಮತ್ತು ಕೈಗಾರಿಕಾ ಘಟಕಗಳು. ಅಂದ್ರೆ ಸ್ವಯಂ ವಾಹನಗಳಾಗ್ಲಿ ಮತ್ತು ಕೈಗಾರಿಕಾ ಘಟಕಗಳಾಗ್ಲಿ ಶಬ್ದ ಮಾಲಿನ್ಯದ ಪ್ರಾಥಮಿಕ ಮೂಲಗಳಾಗ್ಯಾವ ಅಂತ ಹೇಳ್ತಾರೆ. ಇವುಗಳ ಕರ್ಕಶ ಧ್ವನಿಗಳು ಸುತ್ತಲಿನ ಪ್ರದೇಶಗಳಲ್ಲಿ ಶಬ್ದ ಮಾಲಿನ್ಯವನ್ನು ಉಂಟು ಮಾಡ್ತಾವ ಅಂತ ಹೇಳ್ತಾರೆ. ಅಂದ್ರೆ ವಾಹನಗಳಾಗ್ಲಿ, ಕೈಗಾರಿಕೆಗಳಾಗ್ಲಿ ಅಲ್ಲಿ ಸುತ್ತಮುತ್ತಲ ವಾತಾವರಣ ಹಾಳು ಮಾಡ್ತಕ್ಕಂಥ ಪ್ರಮುಖ ಅಂಶಗಳಾಗಿರ್ತಾವ ಅಂತ ಹೇಳ್ತಾರೆ. ಇದು ಸ್ವಯಂ ನಿಯಂತ್ರಿತ ವಾಹನಗಳು ಮತ್ತು ಕೈಗಾರಿಕೆಗಳಿಂದ ಆಗ್ತಕ್ಕಂಥ ಒಂದನೇ ಒಂದು ಕಾರಣ. ಎರಡನೇದ್ದು ವಿಮಾನಗಳು ಮತ್ತು ರೈಲುಗಳು ಅಂತ ಹೇಳ್ತಾರೆ. ವಿಮಾನಗಳು ಮತ್ತು ರೈಲುಗಳ ವೇಗವಾಗಿ ಚಲಿಸುವ ಟ್ರಕ್ಕುಗಳಾಗಿರ್ಬೋದು, ವಿದ್ಯುತ್ ಮಾದಕ ಸಾಧನಗಳು ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವುದಲ್ಲದೆ ಭೂಮಿಯ ಮೇಲ್ಮೈ ಕಂಪನಗಳನ್ನು ಎಬ್ಬಿಸ್ತಾವ ಅಂತ ಹೇಳ್ತಾರೆ. ಇಲ್ಲಿ ರೈಲುಗಳಾಗ್ಲಿ, ವಿಮಾನಗಳಾಗ್ಲಿ ಅಥವಾ ಟ್ರಕ್ಗಳಾಗ್ಲಿ, ವಾಹನಗಳಾಗ್ಲಿ ಇದರಿಂದನೂ ಕೂಡ ಏನಾಗ್ತದೆ ಶಬ್ದ ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಇದು ಎರಡನೇ ಅಂಶ. ಅದೇ ರೀತಿ ಮೂರನೇದು ಬರ್ತಕ್ಕಂಥ ಕಟ್ಟಡ ನಿರ್ಮಾಣ. ಹೌದಾ, ನಗರಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಕೊಡುಗೆ ನೀಡ್ತಾವ. ಅದರಲ್ಲಿಯೂ ಕೂಡ ಇಲ್ಲಿ ಅಂತಸ್ತಿನ ಒಂದು ಕಟ್ಟಡಗಳಿಗೆ ನಿರ್ಮಾಣ ಶಬ್ದ ಮಾಲಿನ್ಯಕ್ಕೆ ಪ್ರಧಾನ ಮೂಲಗಳಾಗಿರ್ತಾವ ಅಂತ ಹೇಳ್ತಾರೆ. ಯಾಕಂದ್ರೆ ಬುಲ್ಡೋಸರ್ಗಳಾಗ್ಲಿ, ತೋಡುವ ಯಂತ್ರಗಳು, ಕಾಂಕ್ರೀಟ್ ಮಿಶ್ರಣ ಮಾಡುವ ಯಂತ್ರಗಳು ಮೊದಲಾದವುಗಳು ಶಬ್ದ ಮಾಲಿನ್ಯಕ್ಕೆ ಕಾರಣವಾಗಿ ಕಂಡು ಬರ್ತಾವ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಟ್ಟಡ ನಿರ್ಮಾಣ ಮಾಡ್ಬೇಕಾದ್ರಲ್ಲೂ ಬಹಳ ಶಬ್ದಗಳಾಗ್ತಾವ. ಹೌದಾ, ಅಲ್ಲಿ ಮಷಿನರಿ ಹಚ್ತಾರ ಮತ್ತು ಕಟಾವು ಮಾಡ್ತಕ್ಕಂಥದ್ದು, ಅಲ್ಲಿ ಏನೇನು ಇಟ್ಟಂಗಿಗಳನ್ನು ಕೊಡ್ತಕ್ಕಂಥದ್ದಾಗ್ಲಿ ಅಥವಾ ಅಲ್ಲಿ ಮಿಶ್ರಣ ಮಾಡ್ತಕ್ಕಂಥ ಕಾಂಕ್ರೀಟ್ ಮಿಶ್ರಣ ಮಾಡ್ತಕ್ಕಂಥ ಯಂತ್ರಗಳಾಗ್ಲಿ, ಆಮೇಲೆ ಇಲ್ಲಿ ಬುಲ್ಡೋಸರ್ ಅಂದ್ರೆ ಏನಾದರೂ ತೋಡ್ತಕ್ಕಂಥ ಒಂದಿಷ್ಟು ಯಂತ್ರಗಳಾಗ್ಲಿ, ಇವೆಲ್ಲ ಕೂಡ ಕಟ್ಟಡ ನಿರ್ಮಾಣದಲ್ಲಿ ಕೂಡ ಕಂಡು ಬರ್ತಕ್ಕಂಥದ್ದು ಪ್ರಮುಖವಾಗಿ ಶಬ್ದ ಮಾಲಿನ್ಯ. ಇನ್ನು ಕೈಗಾರಿಕಾ ಕೇಂದ್ರಗಳ ಸಾಧನೆಗಳು ಅಂತ ಹೇಳ್ತಾರೆ. ಇಲ್ಲಿ ಸಾಧನಗಳು ಯಾವ್ಯಾವ ಕೈಗಾರಿಕಾ ಕೇಂದ್ರಗಳಲ್ಲಿ ಇಂಜಿನ್ಗಳಾಗ್ಲಿ, ನಿರ್ಗಾಲಿಗಳಾಗ್ಲಿ, ಮೋಟಾರ್ಗಳಾಗ್ಲಿ, ಸಂಕೋಚನಗೊಳಿಸುವ ಸಾಧನಗಳು, ಪಂಪುಗಳು, ಕುಲುಮೆಗಳು ಮೊದಲಾದ ಸಾಧನಗಳು ಕೂಡ ಶಬ್ದ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಇದು ನಾಲ್ಕನೇದ್ದು ಬರ್ತಕ್ಕಂಥ ಪ್ರಮುಖ ಕಾರಣ. ಇನ್ನು ಅದೇ ರೀತಿ ಮಾರುಕಟ್ಟೆ ಸ್ಥಳಗಳು ಅಂದ್ರೆ ನಗರಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಮಾರುಕಟ್ಟೆ ಸ್ಥಳಗಳು ಕೂಡ ಶಬ್ದ ಮಾಲಿನ್ಯದ ಮೂಲಗಳಾಗಿರ್ತಾವ ಅಂತ ಹೇಳ್ತಾರೆ. ಅನೇಕ ಪಟ್ಟಣಗಳಲ್ಲಿ ಮತ್ತು ನಗರಗಳಲ್ಲಿ ಪ್ರತ್ಯೇಕ ಮಾರುಕಟ್ಟೆ ಇರ್ತದ. ಪ್ರಾಣಾಂಗವಿರತಕ್ಕಂಥದ್ದು, ರಸ್ತೆಗಳು, ಬೀದಿ ಬದಿಗಳಲ್ಲಿ ಮಾರುಕಟ್ಟೆ ವ್ಯವಹಾರ ನಡೆಸ್ತಕ್ಕಂಥದ್ದು. ಅಂದ್ರೆ ಪ್ರಾಣಾಂಗಣ ಇರತಕ್ಕಂಥದ್ದಾಗಿರ್ಬೋದು, ರಸ್ತೆಗಳು, ಬೀದಿ ಬದಿಗಳಲ್ಲಿ ಮಾರಾಟ ವ್ಯವಹಾರ ಅಂದ್ರೆ ಅಲ್ಲಿ ಗದ್ದಲಾಗ್ತಕ್ಕಂಥದ್ದು. ಮಾರುಕಟ್ಟೆ ಅಂದ್ರೆ ಸಂತೆ. ಈಗ ನಾವು ಸಂತೆ ಅಂತ ತೆಗೆದುಕೊಂಡಿದ್ರೆ ಹಲವಾರು ಮಂದಿ ಮಾತಾಡ್ತಿರ್ತಾರ, ವ್ಯಾಪಾರ ಮಾಡ್ತಿರ್ತಾರ. ಅಲ್ಲಿ ಗದ್ದಲೆಗಳು ಶಬ್ದ ಮಾಲಿನ್ಯಕ್ಕೆ ಹೆಚ್ಚು ಕಾರಣವಾಗಿ ಕೂಡ ಕಂಡು ಬರ್ತದೆ. ಯಾವ್ದ್ರಿ ಮಾರುಕಟ್ಟೆ ಸ್ಥಳಗಳು. ಇನ್ನು ಧ್ವನಿವರ್ಧಕಗಳು ಮತ್ತು ಪಟಾಕಿಗಳನ್ನು ಸಿಡಿಸುವುದು ಅಂತ ಹೇಳ್ತಾರೆ. ಇಲ್ಲಿ ಧ್ವನಿವರ್ಧಕಗಳ ಮೂಲಕ ಬಿತ್ತರಿಸ್ತಕ್ಕಂಥ ದಾಖಲೆ ಸಂಗೀತವನ್ನ ಎತ್ತರದ ಸ್ವರದಲ್ಲಿ ಹಾಡುವಿಕೆ ಆಗಿರ್ಬೋದು, ಹಬ್ಬಗಳಲ್ಲಿ, ಸಾಮಾಜಿಕ ಮತ್ತು ರಾಜಕೀಯ ಸಮಾರಂಭಗಳಲ್ಲಿ ಪಟಾಕಿಯನ್ನು ಸಿಡಿಸ್ತಕ್ಕಂಥದ್ದು ಮೊದಲಾದವುಗಳು ಕೂಡ ಶಬ್ದ ಮಾಲಿನ್ಯಕ್ಕೆ ಕೊಡುಗೆಗಳನ್ನು ನೀಡತಕ್ಕಂಥದ್ದು. ಇನ್ನು ಸಾರ್ವತ್ರಿಕ ಚುನಾವಣೆಗಳ ಸಮಯದಲ್ಲಿ ನಮ್ಮ ದೇಶದಲ್ಲಿ ಸಂಭವಿಸುವುದು ಶಬ್ದ ಮಾಲಿನ್ಯ ಎಲ್ಲರಿಗೂ ಚಿರಪರಿಚಿತವಾಗಿರತಕ್ಕಂಥದ್ದು. ಅಂದ್ರೆ ಈಗ ಇಲೆಕ್ಷನ್ಗಳಾಗ್ಲಿ ಅಥವಾ ಹಬ್ಬ ಹರಿದಿನಗಳಾಗ್ಲಿ ಅಲ್ಲಿ ಪಟಾಕಿ ಸಿಡಿಸ್ತಕ್ಕಂಥದ್ದು, ಧ್ವನಿವರ್ಧಕಗಳನ್ನು ಹಚ್ಚತಕ್ಕಂಥದ್ದು ಇವೆಲ್ಲ ಕೂಡ ಶಬ್ದ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿ ಕಂಡು ಬರತಕ್ಕಂಥದ್ದು. ಅದರಲ್ಲಿ ಕೊನೆಯದಾಗಿ ಆಧುನಿಕ ಜೀವನ ಶೈಲಿ. ಹೌದಾ, ಈಗಿನ ಆಧುನಿಕ ನಾಗರಿಕತೆ ಮತ್ತು ಆಧುನಿಕ ಜೀವನ ಶೈಲಿ ಕೂಡ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗೈತಿ ಅಂತ ಹೇಳ್ಬೋದು. ಯಾಕಂದ್ರೆ ಮನೆಗಳಲ್ಲಿ ಈಗಿನ ದಿನಗಳಲ್ಲಿ ರೇಡಿಯೋ, ದೂರದರ್ಶನ, ಧ್ವನಿ ಸುರುಳಿಗಳಾಗ್ಲಿ, ಬಟ್ಟೆ ಒಗೆಯುವ ಯಂತ್ರ ಆಗ್ಲಿ, ಆಮೇಲೆ ರುಬ್ಬುವ ಯಂತ್ರ ಆಗ್ಲಿ ಮೊದಲಾದವುಗಳು ಸಾಮಾನ್ಯವಾಗಿ ಕಂಡು ಬರುವ ಸಾಧನಗಳಾಗ್ಯಾವ. ಅಂದ್ರೆ ಇಂದ ಆಧುನಿಕ ಜಗತ್ತಿನೊಳಗೆ ನಾವು ಎಲ್ಲ ಮಷಿನರಿ ಕಾಲವಾಗಿ ಕಂಡು ಬರತಕ್ಕಂಥದ್ದು. ರುಬ್ಬುವುದಕ್ಕಾಗ್ಲಿ, ಒಗ್ಯಾಣದಕ್ಕಾಗ್ಲಿ, ಮಷಿನರಿ, ಕಸ ಹೊಡಿಯೋದಕ್ಕಾಗ್ಲಿ ಎಲ್ಲದಕ್ಕೂ ಕೂಡ
ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೂಡ ನಾವೇನೀಗ ಅವಲಂಬನೆ ಹೊಂದಿರತಕ್ಕಂಥದ್ದು ಇದರ ಮೇಲೆ ಅಂದ್ರೆ ಯಂತ್ರಗಳ ಮೇಲೆ. ಹಾಗಾಗಿ ಯಂತ್ರಗಳಿಂದನೂ ಕೂಡ ಇಲ್ಲಿ ಏನಾಗ್ತಾ ಇದೆ, ಹೆಚ್ಚಾಗಿ ಶಬ್ದ ಮಾಲಿನ್ಯ ಕಂಡು ಬರ್ತಾ ಇದೆ ಅಂತ ಹೇಳಬಹುದು. ಇದು ಕೂಡ ಕಂಡು ಬರತಕ್ಕಂಥದ್ದು. ಇನ್ನು ಅದೇ ರೀತಿ ಕೊನೆಯದಾಗಿ ಇಲ್ಲಿ ತೆಗೆದುಕೊಂಡ್ರ ಇನ್ನು ಶಬ್ದ ಮಾಲಿನ್ಯದ ಪರಿಣಾಮಗಳು ಅಂದ್ರೆ ಏನೇನು ಬರ್ತಾವ. ಈ ಶಬ್ದ ಮಾಲಿನ್ಯದ ಪರಿಣಾಮದಿಂದ ಎಫೆಕ್ಟ್ ಆಫ್ ನಾಯ್ಸ್ ಪೊಲ್ಯೂಷನ್ ಇಂದ ಏನೇನು ಸಮಸ್ಯೆಗಳಾಗ್ತಾವ ಅಥವಾ ಪರಿಣಾಮಗಳು ಬೀರ್ತಾವ ಅಂದ್ರ ನಿದ್ರಾಭಂಗ. ಅಂದ್ರೆ ಶಬ್ದ ಮಾಲಿನ್ಯ ಕೂಡ ಮನುಷ್ಯರಿಗೆ ನಿದ್ರಾಭಂಗವನ್ನು ಉಂಟು ಮಾಡ್ತದ. ವಿಪರೀತವಾದ ಶಬ್ದ, ಆಳವಾದ ನಿದ್ದೆ ಏನಾದ್ರೂ ಕೂಡ ಕೆಡಿಸ್ತಕ್ಕಂಥದ್ದು. ಒಳ್ಳೆಯ ನಿದ್ರೆಯನ್ನು ಮನುಷ್ಯನ ಭೌತಿಕ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಗೆ ಅತ್ಯವಶ್ಯಕವಾಗಿರತಕ್ಕಂಥದ್ದು. ಅಂದ್ರೆ ಶಬ್ದ ಮಾಲಿನ್ಯ ಕೂಡ ನಿದ್ರತೆಯನ್ನು ಕೆಡಿಸುವ ಮೂಲಕ ಇವುಗಳನ್ನು ಭಂಗ ಉಂಟು ಮಾಡ್ತದ. ಅಂದ್ರೆ ನಿದ್ರಾಭಂಗ ಕಂಡು ಬರತಕ್ಕಂಥ ಮಾನವರಿಗೆ ಕಿರಿಕಿರಿ ಉಂಟಾಗ್ತದ. ಮೇಲಿಂದ ಮೇಲೆ ಶಬ್ದ ಆಗುವುದರಿಂದ ನಿದ್ರಾಭಂಗ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು ಒಂದನೇದು. ಇನ್ನು ಕೇಳುವಿಕೆಯ ನಾಶ ಅಂತ ಹೇಳ್ತಾರ. ವಿಪರೀತವಾದ ಮತ್ತು ದೀರ್ಘಕಾಲದ ಶಬ್ದಗಳು ಕೇಳುವಿಕೆ ನಾಶವಾಗುವಂತೆ ಮಾಡ್ತಾವ. 8 ಗಂಟೆಗಳಿಗೂ ಹೆಚ್ಚಿನ ಅವಧಿ ಮತ್ತು 75 ಡೆಸಿಬಲ್ಗಳ ಮೀರಿದ ಶಬ್ದಗಳು ಕಿವುಡುತನವನ್ನ ಉಂಟು ಮಾಡತಕ್ಕಂಥವು. ಹೆಚ್ಚಿನ ಶಬ್ದದ ಒತ್ತಡ, ವಿಪರೀತವಾದ ಮತ್ತು ದೀರ್ಘಕಾಲದ ಶಬ್ದಗಳನ್ನು ಕೇಳುವುದರಿಂದ ಮಾನವನ ಕೇಳುವ ಶಕ್ತಿಯನ್ನು ಕೂಡ ಕಳೆದುಕೊಳ್ತಾರೆ. ಹಾಗಾಗಿ ಕೇಳುವುದು ಕೂಡ ಇಲ್ಲಿ ನಾಶವಾಗ್ತಕ್ಕಂಥದ್ದು. ಇದು ಒಂದು. ಇನ್ನು ಮೂರನೇದು ಆಹಾರ ಪಚನ ವ್ಯವಸ್ಥೆಯಲ್ಲಿ ಏರುಪೇರು ಅಂತ ಹೇಳ್ತಾರೆ. ಅಂದ್ರೆ 45 ಡೆಸಿಬಲ್ಗಳಿಗೂ ಮೀರಿದ ಶಬ್ದವು ಆಹಾರ ಪತನ ಅಥವಾ ಅಂದ್ರೆ ಪಚನದ ವ್ಯವಸ್ಥೆಯಲ್ಲಿ ಏರುಪೇರುಗಳ ಕಾರಣವಾಗ್ತದೆ. ಈ ಶಬ್ದಗಳು ಸಾಮಾನ್ಯವಾಗಿ ಬೀದಿಯಿಂದ ಹೊರಡುವ ಶಬ್ದಗಳಾಗಿರ್ತಾವ. ಅವರು ಲಕ್ಷಣವನ್ನು ಹೊಂದಿರ್ತಾವ ಅಂತ ಹೇಳ್ತಾರ. ಅಂದ್ರೆ ಆಹಾರದ ವ್ಯವಸ್ಥೆಯಲ್ಲಿ ಕೂಡ ಏನ್ ಮಾಡ್ತದ, ವ್ಯತ್ಯಾಸತೆಯನ್ನು ಮಾಡಾಕ ಇದು ಶಬ್ದ ಮಾಲಿನ್ಯ ಪ್ರಮುಖ ಕಾರಣವಾಗ್ತದ ಅಂತ ಹೇಳ್ಬೋದು. ಅದೇ ರೀತಿ 4ನೇದು ಉಸಿರಾಟದ ಮೇಲೆ ದುಷ್ಪರಿಣಾಮ ಅಂತ ಹೇಳ್ತಾರೆ. ಅಂದ್ರೆ ಅತಿ ಹೆಚ್ಚಿನ ಮಟ್ಟದ 120 ಡೆಸಿಬಲ್ಗಳ ಮೀರಿದ ಶಬ್ದ ಉಸಿರಾಟದ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ. ತಲೆನೋವಾಗಿರ್ಬೋದು, ಸುತ್ತುವಿಕೆ, ಭೌತಿಕ ನಿಯಂತ್ರಣ ನಷ್ಟ, ವಾಂತಿ ಮೊದಲಾದ ಕಾಯಿಲೆಗೆ ಕಾರಣವಾಗ್ತದೆ. ಕಿವಿ ಹತ್ತಿರ ಅತಿ ಹೆಚ್ಚಿನ ಸದ್ದು ಮನುಷ್ಯನನ್ನು ಪ್ರಜ್ಞೆ ಶೂನ್ಯವನ್ನಾಗಿ ಮಾಡಬಲ್ಲದು ಅಂತ ಹೇಳ್ತಾರೆ. ಉಸಿರಾಟ ತೊಂದರೆ ಮತ್ತು ಮಾನವನನ್ನು ಕೂಡ ಅಲ್ಲಿದು ಅತಿಯಾಗಿ ಏನಾಗ್ತದ, ಕಾಯಿಲೆಗೆ ತುತ್ತು ಮಾಡತಕ್ಕಂಥದ್ದು ಅಂತ ಹೇಳ್ಬೋದು. ಈ ರೀತಿಯಾಗಿದ್ದು 4ನೇದು. ಇನ್ನು 5ನೇದು ವೃತ್ತಿಪರ ಅಪಾಯಗಳು. ಅದರ ಕಾರ್ಖಾನೆಗಳಿಂದ ಮತ್ತು ಕೈಗಾರಿಕಾ ಘಟಕಗಳಿಂದ ಹೊರಡುವ ಶಬ್ದವು ಕೂಡ ಕಾರ್ಮಿಕರ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಮತ್ತು ಇದರಿಂದಾದ ಅವರ ವೃತ್ತಿಪರ ಅಪಾಯಗಳಿಗೆ ಒಳಗಾಗ್ತಾರ. ನಿರಂತರವಾಗಿ ಮತ್ತು ದೀರ್ಘಕಾಲ ಶಬ್ದವು ಕೂಡ ಅಪ್ಪಳಿಸುವಿಕೆಯಿಂದಾಗಿ ಪಾರ್ಶ್ವ ಕಿವುಡುತನ ಸಂಭವಿಸ್ತಕ್ಕಂಥ ಅಪಾಯ ಕೂಡ ಇರ್ತದ ಅಂತ ಹೇಳ್ಬೋದು. ಅಂದ್ರೆ ವೃತ್ತಿಪರ ಅಪಾಯಗಳು ಅಂದ್ರೆ ಕಾರ್ಮಿಕರು ಕೆಲಸ ಮಾಡತಕ್ಕಂಥ ಅವಧಿಯೊಳಗ ಹೆಚ್ಚಿನ ಶಬ್ದಗಳನ್ನು ಕೇಳುವುದರಿಂದ ಅವರಿಗೆ ಹಲವಾರು ರೀತಿಯ ತೊಂದರೆಗಳಾಗ್ತವ ಮತ್ತು ಅತಿಯಾದ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತಾರ ಅನ್ನೋದನ್ನ ಇಲ್ಲಿ ವಿವರಿಸಬಹುದು. ಈ ರೀತಿಯಾಗಿ ಏನಾಗ್ತದ, ಶಬ್ದ ಮಾಲಿನ್ಯ ಅಂದ್ರೆ ಏನು, ಶಬ್ದ ಮಾಲಿನ್ಯಕ್ಕೆ ಕಾರಣ ಮತ್ತು ಶಬ್ದ ಮಾಲಿನ್ಯಕ್ಕೆ ಇರತಕ್ಕಂತ ಪರಿಣಾಮಗಳನ್ನ ಈ ಕ್ಲಾಸ್ದಲ್ಲಿ ವಿವರಿಸಿನಿ. ಇಲ್ಲಿವರೆಗೂ ನಾ ಕೊಟ್ಟಂತ ಮಾಹಿತಿ ನಿಮ್ಗೆ ಮುಂದಿನ ಒಂದು ಪರೀಕ್ಷೆಯಲ್ಲಿ ಉಪಯುಕ್ತ ಆಗ್ತದ ಅಂತ ಹೇಳ್ತಾ ನಾನು ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.